ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನ್ಯೂ ಇಯರ್ 2025. ಸೊ ಹೊಸ ವರ್ಷ, ಹೊಸ ರೆಸಲ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಈ ನ್ಯೂ ಇಯರ್ಗೆ ತೋರಿಸ್ತೀನಿ ಬನ್ನಿ. ಫಸ್ಟ್ ಆಫ್ ಆಲ್ ಎಲ್ಲರೂ ನ್ಯೂ ಇಯರ್ಗೆ ಖುಷಿಯಿಂದ ಕೇಕ್ ಕಟ್ ಮಾಡಿ ನ್ಯೂ ಇಯರ್ ಸ್ಟಾರ್ಟ್ ಮಾಡ್ತಾರೆ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನಾವು ಸ್ವಲ್ಪ ಡಿಫ್ರೆಂಟ್, ನಾವೇನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಸೊ ಒಂದು ಕೋಳಿ ತೊಗೊಂಡು ಬಂದಿದ್ದೀವಿ. ಸೊ ಅದನ್ನು ಇವಾಗ ಗ್ರಿಲ್ ಮಾಡಿ ತಿಂದ್ಬಿಟ್ಟು ಮಲ್ಕೊತೀವಿ. ಸೊ ನಾವು ಹೇಗೆ ಮಾಡ್ತೀವಿ ಆ್ಯಂಡ್ ಇವಾಗ ನನ್ನ ನ್ಯೂ ಇಯರ್ ಡೇ ಹೇಗಿರುತ್ತೆ ಅಂತ ನಾನು ಈ ಬ್ಲಾಗಲ್ಲಿ ನಿಮಗೆಲ್ಲರಿಗೂ ತೋರಿಸ್ತೀನಿ. ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಲೆಟ್ಸಿ. ಇವಾಗ ನಮ್ಮ ಅಕ್ಕ ಅವರಿಬ್ಬರು ಏನೋ ಕೋಳಿನ ಇದು ಮಾಡ್ತಾಯಿದ್ದಾರೆ. ನೋಡೋಣ ಹೇಗೆ ಬರುತ್ತೆ ಅಂತ. ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ರು. ತುಂಬ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಕ್ಕೆಲ್ಲ. ಬನ್ನಿ ನೋಡೋಣ. ಸ್ವಲ್ಪ ಇಡ್ಲಿ ಸೊ ಗೈಸ್, ಇಲ್ಲಿ ನಾವೊಂದು ಫೈರ್ ಕ್ಯಾಂಪ್ ಹಾಕಿದ್ದೀವಿ. ಫುಲ್ ಚಳಿ ಇದೆ. ಆ ಚಳಿಯಲ್ಲಿ ಬೆಚ್ಚಗೆ ಮಾಡ್ಕೊಳ್ಳೋಣ ಅಂತ ಫೈರ್ ಕ್ಯಾಂಪ್. ಆ್ಯಂಡ್ ಇವತ್ತಿನ ಶೆಫ್ ಬಂದು ನಮ್ಮ ಅಬ್ಬಿಂದು ಮತ್ತು ನಮ್ಮ ಕಹನು. ನಮ್ಮ ಗರ್ಲ್ಸ್ ಏನೋ ನ್ಯೂ ಇಯರ್ ಪಾರ್ಟಿ. ಇದು ಹಿಂಗಿಕ್ಕನು ಉಡ್ಸಾಕೊಂಡಿದ್ರೆ ಅಪ್ಪ ನೀವೇ ರಾಪ್ ಮಾಡುವಾಗ ಹೊಗೆ ಹಿಡ್ಕೊಂಡ್ರೆ ನಿಮ್ಗೆ ತಿನ್ನೋಗ್ಬಿಡ್ತೀನಿ. ಒಬ್ಬ ಇಟ್ಕೊಂಡು ಗೈಸ್, ಫೈನಲಿ ಆಗ್ತಾಯಿದೆ. ಟೇಸ್ಟ್ ಮಾಡ್ಬೇಕಾದ್ರೆ ಹೇಳ್ತೀವಿ ಹೆಂಗಿದೆ ಅಂತ. ಚೆನ್ನಾಗಿದ್ರೆ ನಾವು ನಿಮಗೂ ಹೇಳ್ತೀವಿ, ಇದೇ ಥರ ಮಾಡ್ಕೊತೀವಿ. ಹೆಂಗೆ ಮಾಡಿದ್ವಿ ಅಂತಲೂ ಹೇಳ್ತೀವಿ. ಇಷ್ಟೇ ಸದ್ಯಕ್ಕೆ. ಆಮೇಲೆ ಟೇಸ್ಟ್ ನೋಡಿ ಆಮೇಲೆ ಹೇಳುವಂತೆ. ಅದೇ ಸದ್ಯಕ್ಕೆ ಆಮೇಲೆ ಸಿಗ್ತೀವಿ ಅಷ್ಟೇ. ಐಸ್ ಫೈನಲಿ ಆಗಿಬಿಟ್ಟಿದೆ. ತಿನ್ನೋದೇ ಇವಾಗ. ಅಲ್ಲ ಅವಳು ನನ್ನ ಸ್ಮೆಲ್ ನೈಸ್. ಇದು ಸ್ಮೆಲ್ ಬಿಟ್ಟು ಏನು ಸ್ಮೆಲ್ ಗೊತ್ತಿಲ್ಲ. ಹುಷಾರು ಬಿಂದು. ಇದನ್ನು ಹುಷಿ ಒಂದಿಗೆ ತೆಗೆಯೋದು ಅಂತೇನಿಲ್ಲ, ಅದಕ್ಕೆ ಕೆಳಗಡೆ ಇರಲಿ ಬಿಡು. ಇನ್ನೂ ಏನು ತೆಗೆದ್ರು ನಮ್ಗೆ ಬೇಜಾರಿಲ್ಲ. ಈಗೆಲ್ಲೆಲ್ಲೋ ನನಗೂ ಅಷ್ಟೇ ನಿಮಗೆ ತೆಗೆದು ನಮ್ಮ ಮೈಗೇನಲ್ಲಿ ತುಂಬ ಗಾಡಿ ನೋಡಿ ಇವತ್ತು. ಆಗೋಯ್ತಾ? ವಾಯ್ ಬಾರೇ ಇಲ್ಲಿ ನಾನು ಬಾಯಿಲಿ. ಅಪ್ಪ ಫೋನ್ ಫುಲ್ ಬಿಸಿಗಂಟು. ಆಫ್ ಮಾಡಲಾ? ಈ ವಿಡಿಯೋ ತೋರಿಸ್ತಾರೆ. ಲೈಟಾಗಿ ಇನ್ನೂ ಬೇಯಬೇಕು, ಸ್ವಲ್ಪ ಇನ್ನೂ ಬೇಯಬೇಕಾ? ಚೆನ್ನಾಗಿದೆ. ಒಂದು ಸ್ವಲ್ಪ ಬೇಯಿಸ್ತೀರಾ? ನಮ್ಮ ಕೈಲಾಗಲ್ಲ. ರಾಪ್ ಮಾಡಿ ಸ್ವಲ್ಪ ಇದೆ. ಕುಂಬಳ ಇದಾಗ ಕಿಟ್ಟಿದೆ ಸಾಕಾಗಿತ್ತು. ಕುಂಬಳಕ್ಕ ಅದರಲ್ಲಿ ಇಟ್ಟಿದೆ. ಸಕ್ಕರ ಬಂದೈತೆ. ಸೊ ನೈಟ್ ಅಷ್ಟೇ, ಏನೂ ಮಾಡಿಲ್ಲ. ಅದೆಲ್ಲ ಅಂದರೆ ಫುಲ್ ತಿನ್ನೋಕ್ಕಾಗಲ್ಲ, ಸ್ವಲ್ಪ ತಿಂದ್ವಿ. ಆಮೇಲೆ ಸ್ವಲ್ಪ ಸಾಂಗ್ಸ್ ಎಲ್ಲ ಹಾಕಿ ಡ್ಯಾನ್ಸ್ ಎಲ್ಲ ಮಾಡಿ ಅದೆಲ್ಲ ಆದಮೇಲೆ ಅಷ್ಟೇ ಮಲ್ಕೊಂಡ್ಬಿಟ್ವಿ. 1:30 ಏನೋ ಆಗಿತ್ತು. ಸೊ ಅಷ್ಟೇ ಮಲ್ಕೊಂಡ್ವಿ. ಆ್ಯಂಡ್ ಇವಾಗ ಬೆಳಗ್ಗೆ ನ್ಯೂ ಇಯರ್ ಅಂದರೆ 1st ಜಾನ್ ಅಂತ 2025. ಇವತ್ತು ನ್ಯೂ ಇಯರ್ ಅಲ್ವಾ, ಅದಕ್ಕೆ ಸುಮ್ಮನೆ ಎಲ್ಲಾದರೂ ಆಚೆ ಹೋಗೋಣ ಅಂತ. ಅದಕ್ಕೆ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಮತ್ತು ನಮ್ಮಕ್ಕ ರೆಡಿ ಆಗ್ತಾಯಿದ್ವಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿದ್ದಾದಮೇಲೆ ಅಲ್ಲಿ ಒಂದು ಸರ್ಕಸ್ ಅಂತ ಇದೆ ಹೊಸಕೋಟೆಯಲ್ಲಿ, ಹೊಸದಾಗಿ ಓಪನ್ ಆಗಿದೆ. ಅದಕ್ಕೆ ಹೋಗೋಣ, ಅಲ್ಲಿ ಏನಿದೆ ಅಂತ ನೋಡೋಕ್ಕೆ ಅಂತ ಸುಮ್ಮನೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಾಟ್ ಶೋರ್ ಹೋಗ್ತೀವೋ ಇಲ್ವೋ ಅಂತ. ಸೊ ಹೋದರೆ ಖಂಡಿತ ತೋರಿಸ್ತೀನಿ. ಫಸ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಬನ್ನಿ ಹೋಗೋಣ. ಯಾವ ದೇವಸ್ಥಾನಕ್ಕೆ ಅಂತ ಏನೋ ಗೊತ್ತಿಲ್ಲ, ಹೋದ್ಮೇಲೆ ತೋರಿಸ್ತೀನಿ.
ನಾವು ಇವಾಗ ಬಂದಿದ್ದೀವಿ ಸಪ್ತಮಾತೆ ದೇವಸ್ಥಾನಕ್ಕೆ. ಸೊ ಬನ್ನಿ, ಏನೋ ತುಂಬ ಜನ ಇದ್ದಾರೆ ಅನ್ಕೊತಾ ಇದ್ದೀವಿ. ನಾನು ಹೇಳಿದೆ ಆ್ಯಕ್ಚುಲಿ ದೊಡ್ಡ ಪಲ್ಲಿಗೆ ಯಾವಾಗೂ ಕ್ಲೋಸ್ ಆಗ್ತಾಯಿತ್ತು, ಇವತ್ತೇನೋ ಫುಲ್ ಓಪನ್ ಇದೆ, ತುಂಬ ಜನ ಇದ್ದಾರೆ ಅನಿಸುತ್ತೆ. ನೋಡೋಣ ಬನ್ನಿ. ಸೊ ಗೈಸ್, ಸೊ ದೇವಸ್ಥಾನ ಎಲ್ಲ ಒಳಗಡೆ ಹೋಗ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದಾರೆ, ನಾವು ಯಾರೂ ಇರಲ್ಲ ಅಂದ್ಕೊಂಡು ಬಂದ್ವಿ. ಬಟ್ ತುಂಬ ಜನ ಇದ್ದಾರೆ ಬಿಕಾಸ್ ಇದು ವ್ಯೂ ಪಾಯಿಂಟ್ ಚೆನ್ನಾಗಿದೆ ಇಲ್ಲಿ. ನಾನು ಅವಾಗ ನಾನು ಹೇಳಿದ್ನಲ್ಲ, ಇದು ಒಂಥರ ಹಿಲ್ ಮೇಲೆ ಇರೋ ಥರ ಟೆಂಪಲ್ ಥರ ಇದೆ ಅಂತ. ಸೊ ಇಲ್ಲಿನ ವ್ಯೂ ತುಂಬ ಚೆನ್ನಾಗಿರುತ್ತೆ. ಸೊ ನಾವಲ್ಲಿ ದೇವಸ್ಥಾನದಿಂದ ಬಂದ್ವಿ ಆ್ಯಂಡ್ ಅಲ್ಲೊಂದು SM ಸರ್ಕಸ್ ಹತ್ರ ಹೋಗಿದ್ವಿ. ಬಟ್ ಅಲ್ಲಿ ಏನೂ ಓಪನ್ ಇರಲಿಲ್ಲ. ಸಂಜೆ 5 o'clock ಓಪನ್ ಇರೋದಂದ್ರೆ. ಇವಾಗ ಬೇಕ್ರಿಗೆ ಬಂದು ನಾನು ಐಸ್ ಕ್ರೀಮ್ ಮತ್ತು ನಮ್ಮ ಅಕ್ಕ ಒಂದು ಸ್ಟಿಂಗ್ ತಗೊಂಡಿದ್ದಾರೆ. ಇವರು ಶ್ರೇಯಸ್ ಅಣ್ಣ ಅಂತ. ಬಾಯ್. ಈ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ಮಾಡಿ.